ಸ್ನೇಹಿತರೆ, ಈಗ ಚಾತುರ್ಮಾಸದಲ್ಲಿ ಕೊಡುವಂಥ ದಾನಗಳಾಗಿರ್ಬೋದು, ಪೂಜಾ ಕ್ರಮಗಳಾಗಿರ್ಬೋದು, ನೇಮನಿಷ್ಠೆಗಳನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ. ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಆಸ್ತಿ, ಐಶ್ವರ್ಯ, ಅಂತಸ್ತು, ಹಣಗಳನ್ನು ಗಳಿಸಿದ್ರೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಆಗೋದು ನಾವು ಮಾಡಿದಂಥ ಪುಣ್ಯ ಮತ್ತು ದಾನ ಮಾಡಿದಂಥ ಆ ಪುಣ್ಯದ ಫಲಗಳೇ ನಮ್ಮ ಜೀವನದಲ್ಲಿ ಕಾಪಾಡ್ತದಂತೆ. ಅದಕ್ಕಾಗಿ ನಾವು ಎಲ್ಲವೂ ನಮ್ಮಿಂದ ಹೋಗ್ಬೋದು, ಅಂದರೆ ಯಾವುದೂ ನಮಗೆ ಸ್ಥಿರವಲ್ಲ. ಆಸ್ತಿ, ಐಶ್ವರ್ಯ, ಅಂತಸ್ತು ಯಾವುದೂ ಸ್ಥಿರವಲ್ಲ. ಆದರೆ ನಾವು ಗಳಿಸಿದಂಥ ಪುಣ್ಯ ದಾನ ಧರ್ಮದ ಪುಣ್ಯಗಳೇನಿರ್ತಲ್ಲ ಅದು ಮಾತ್ರ ನಮ್ಮ ಕಷ್ಟದಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ. ಅದಕ್ಕಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ವಲ್ಪ ನಾವು ದಾನ ಧರ್ಮವನ್ನು ಆಚರಣೆಯನ್ನು ಮಾಡಬೇಕು, ನೇಮನಿತ್ಯಗಳನ್ನ ಮಾಡಬೇಕು. ಆವಾಗಲೇ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಾವು ಮಾಡಿದಂಥ ಪೂರ್ವ ಜನ್ಮದ ಕೆಟ್ಟ ಕರ್ಮಗಳನ್ನ ಕಳ್ಕೊಳ್ಬೇಕಾಗಿದ್ದರೆ ಸ್ನೇಹಿತರೆ, ಈ ಚಾತುರ್ಮಾಸ ನಿಮಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟದ. ಪ್ರತಿಯೊಬ್ಬರೂ ಯಾವುದಾದ್ರೂ ನೇಮ ನಿತ್ಯ ಮಾಡಿ ನಿಮ್ಮ ಎಷ್ಟೋ ಕರ್ಮಗಳನ್ನ ಕಳ್ಕೊಳ್ರಿ. ನಿಮ್ಮ ಜೀವನದ ಕಷ್ಟಗಳು ಎಷ್ಟೋ ಕಳೀತದೆ. ಅದಕ್ಕಾಗಿ ಇವತ್ತಿಂದ ಹೇಳ್ತೀನಿ, ಇಷ್ಟು ದಿನ ಯಾರೂ ಗೊತ್ತಿರಲಿಲ್ಲ, ಏನೂ ಮಾಡಿಲ್ಲ ಅನ್ನೋರಾದರೆ ಇನ್ನು ಮುಂದೆ ಈ ಚಾತುರ್ಮಾಸದಲ್ಲಿ ದಾನ ಧರ್ಮಗಳನ್ನ ಮಾಡಿ ಒಳ್ಳೆಯ ಪುಣ್ಯನ ಸಂಪಾದನೆಯನ್ನು ಮಾಡಿಕೊಳ್ರಿ. ಇದುವರೆಗೆ ನಾನು ಏನೂ ದಾನವನ್ನು ಮಾಡಿಲ್ಲ ಅನ್ನೋರಾದರೆ ಪ್ರಪ್ರಥಮವಾಗಿ ಅರಿಶಿನ ಕುಂಕುಮದ ದಾನವನ್ನು ಹಿಡಿಬೇಕು. ಈ ಅರಿಶಿನ ಕುಂಕುಮದ ದಾನವನ್ನು ಹೆಂಗೆ ಹಿಡಬೇಕು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತೀನಿ ನೋಡ್ರಿ. ಅರಿಶಿನ ಕುಂಕುಮ ದಾನ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತೀವಿ. ಹರಿದ್ರ ದಾನ ಅಂದ್ರೆ ಅರಿಶಿನ ದಾನದಿಂದ ಅದಕ್ಕೆ ಭಾಗ್ಯಲಕ್ಷ್ಮಿ ಅಧಿಪತಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಮನೆಯಲ್ಲಿ ಏನೇ ಶುಭ ಕಾರ್ಯಗಳನ್ನು ಮಾಡಿದರೆ ಅರಿಶಿನ ಶಾಸ್ತ್ರವನ್ನು ಮಾಡ್ತೀವಿ. ಅದರಲ್ಲಿ ಸಾಕ್ಷಾತ್ ದೇವಿಯ ಸನ್ನಿಧಾನ ಇರ್ತದೆ. ಅದಕ್ಕೆ ಯಾವಾಗಲೂ ಮುತ್ತೈದರಿಗೆ ಅರಿಶಿನ ಕುಂಕುಮಕ್ಕೆ ಕರೆದಾಗ ಮೊದಲು ಅರಿಶಿನ ಕೊಟ್ಟು ನಂತರ ಕುಂಕುಮ ಕೊಡಬೇಕು. ಅರಿಶಿನ ದಾನದಿಂದ ಮನೆ ವೃದ್ಧಿ ಆಗ್ತದೆ, ಮಕ್ಕಳಲ್ಲಿ ವಿನಯ ಬರ್ತದೆ. ಇನ್ನೊಂದು ಅಂದರೆ ಅರಿಶಿನ ದಾನದಿಂದ ಆರೋಗ್ಯ ಪ್ರಾಪ್ತಿಯಾಗ್ತದೆ. ಯಾಕಂದರೆ ಗುರುಗ್ರಹದ ಆಶೀರ್ವಾದ ಬರ್ತದೆ ಅಂತ ಹೇಳಿ. ಅದಕ್ಕಾಗಿ ಅರಿಶಿನ ಕುಂಕುಮ ದಾನ ಬಹಳ ಶ್ರೇಷ್ಠ ದಾನ. ಇನ್ನು ಕುಂಕುಮ ಅಂತಂದರೆ ಕುಂಕುಮಕ್ಕೆ ಮಂಗಳ ಲಕ್ಷ್ಮಿ ಅಧಿಪತಿ ಅಂತ ಹೇಳ್ತೀವಿ. ಅದಕ್ಕೆ ಮನೆಯೊಳಗೆ ಹಬ್ಬ ಹರಿದಿನಗಳಲ್ಲಿ ಮತ್ತೆ ಇದನ್ನು ಕರೆದು ಅರಿಶಿನ ಕುಂಕುಮ ಕೊಟ್ಟು ಕಾರ್ಯಕ್ರಮ ಮಾಡ್ತೀವಿ. ಅಂಥವ್ರ ಮನೆಯಲ್ಲಿ ಯಾವಾಗಲೂ ಸದಾ ಮಂಗಳ ಲಕ್ಷ್ಮಿ ನೆಲೆಸಿರ್ತಾಳಂತ. ಮಂಗಳ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ನೆರವೇರ್ತದಂತ. ಅದಕ್ಕಾಗಿ ಅರಿಶಿನ ಕುಂಕುಮ ದಾನ ಜನ್ಮಾಂತರದವರೆಗೂ ಮೊತ್ತೈದು ತಂದ ಭಾಗ್ಯ ದೊರೆಯಬೇಕು ಅಂದರೆ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಅರಿಶಿನ ಕುಂಕುಮದ ದಾನವನ್ನು ನಾವು ಕೊಡಬೇಕು ಅಂಥೇಳಿ, ಅದರಲ್ಲೂ ಈ ಚಾತುರ್ಮಾಸದಲ್ಲಿ ವಿಶೇಷ ಫಲಪ್ರಾಪ್ತಿ ಆಗ್ತದೆ. ಕುಂಕುಮ ದಾನದಿಂದ ಮನೆಯಲ್ಲಿ ಯಾರಿಗಾದ್ರೂ ದೃಷ್ಟಿ ದೋಷ ಇದ್ದರೂ ಕೂಡ ಪರಿಹಾರ ಆಗ್ತದೆ ಅಂಥೇಳಿ. ಅದಕ್ಕಾಗಿ ಈ ಅರಿಶಿನ ಕುಂಕುಮ ದಾನವನ್ನು ಒಟ್ಟು 10 ದ್ವಾದಶಿ ಕೊಡಬೇಕು. ಅಂದ್ರೆ ಆಷಾಢ ಶುದ್ಧ ದ್ವಾದಶಿ ಏಕಾದಶಿ ದಿವಸ ಸಂಕಲ್ಪ ಮಾಡಿ ಹಿಡಿಬೇಕು. ಆ ದಿನ 2 ಬಟ್ಲಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿಟ್ಟು ಅರಿಶಿನ ಕುಂಕುಮ ಹಾಕಿ ಅದಕ್ಕೆ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಆ ಒಂದು ಒಣ ಕೊಬ್ಬರಿ ಬಟ್ಟಲದಲ್ಲಿ ಹಾಕಿಬಿಡಬೇಕು. ಈಗ ಹೊರಗಿನ ಬಟ್ಲ ತಂದು ಕೊಟ್ಟರೆ ಯಾರೂ ಉಪಯೋಗಿಸೋದಿಲ್ಲ. ಒಣ ಕೊಬ್ಬರಿ ಬಟ್ಲ ಆದರೆ ಅಡುಗೆಗೆ ಉಪಯೋಗ ಆಗ್ತದೆ. ಅದಕ್ಕಾಗಿ 2 ಒಂದು ಒಣ ಕೊಬ್ಬರಿ ಬಟ್ಲವನ್ನು ತಂದು ಅದರ ತುಂಬ ಅರಿಶಿನ ಕುಂಕುಮವನ್ನು ತುಂಬಿ ಅದನ್ನು ದೇವರ ಮುಂದೆ ಇಟ್ಟು ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. ಅದೇ ರೀತಿಯಾಗಿ 10 ದ್ವಾದಶಿ ಕೊಡಬೇಕು. ಆಷಾಢ ಶುದ್ಧ ಏಕಾದಶಿ ದಿವಸ ಇಟ್ಟು ಪೂಜೆ ಸಂಕಲ್ಪವೆಲ್ಲ ಮಾಡಿ ಮಾರನೇ ದಿವಸ ದ್ವಾದಶಿ ದಿವಸ ಒಂದು ಮುತ್ತೈದಿನ ಕರೆದು ಒಂದು ಬ್ಲೌಸ್ ಪೀಸು, ತೆಂಗಿನಕಾಯಿ, ಹೂವನ್ನೆಲ್ಲ ಕೊಟ್ಟು ತಾಂಬೂಲ ದಕ್ಷಿಣೆ ಕೊಟ್ಟು ಆ ಒಂದು ಅರಿಶಿನ ಕುಂಕುಮವನ್ನು ದಾನ ಕೊಟ್ಟು ನಮಸ್ಕಾರ ಮಾಡಿದರೆ ಅದು 1ನೇ ಏಕಾದಶಿ ಆಗ್ತದೆ. ಇದೇ ರೀತಿಯಾಗಿ ಚಾತುರ್ಮಾಸದ ಬರುವಲ್ಲ 8 ದ್ವಾದಶಿ ಬರ್ತಾವ, ಅದರ ಜೊತೆ 2 ದ್ವಾದಶಿಯನ್ನು ಸೇರಿಸಿ 10 ದ್ವಾದಶಿಯನ್ನು ಮಾಡಿ 10 ದ್ವಾದಶಿ ಅರಿಶಿನ ಕುಂಕುಮ ಕೊಟ್ಟರೆ ಪ್ರಥಮವಾಗಿ ಮಾಡುವವರು ಈ ಒಂದು ನೇಮ ನಿತ್ಯವನ್ನು ಮಾಡ್ಬೋದು. ಈ ವಿಡಿಯೋ ಕೆಳಗೆ ನಾನು ಅರಿಶಿನ ಕುಂಕುಮ ದಾನ ಹೆಂಗೆ ಕೊಡಬೇಕು ಅನ್ನೋದನ್ನು ವಿಡಿಯೋ ಹಾಕೀನಿ. ಅದರ ಲಿಂಕನ್ನು ಶೇರ್ ಮಾಡಿರ್ತೀನಿ, ಅದನ್ನು ಸಹ ನೀವು ನೋಡಿ ಅದೇ ರೀತಿಯಾಗಿ ಅರಿಶಿನ ಕುಂಕುಮ ದಾನವನ್ನು ಕೊಡ್ಬೋದು. ಅರಿಶಿನ ಕುಂಕುಮದ ನಂತರ ತುಳಸಿ ದಾನವನ್ನು ಕೊಡ್ಬೋದು. ಒಂದು ಕುಂಡಲದಲ್ಲಿ ತುಳಸಿಯನ್ನು ನೆಟ್ಟು ಬೆಳೆಸಿ ಅದನ್ನು ಪೂಜೆಯನ್ನು ಮಾಡಬೇಕು ನಿತ್ಯ. ಅಂದರೆ ಒಂದು ಏಕಾದಶಿಯಿಂದ ಇನ್ನೊಂದು ಏಕಾದಶಿವರೆಗೆ 15 ದಿವಸ ಏನಿರ್ತದಲ್ಲ ಆ ಸಮಯದಲ್ಲಿ ನಿತ್ಯ ಪೂಜೆ, ಅದಕ್ಕೆ ಗೆಜ್ಜೆ ವಸ್ತ್ರ ಹೂವನ್ನು ಎಲ್ಲ ಏರಿಸಿ ಪೂಜೆಯನ್ನು ಮಾಡಿ ಆ ನಿತ್ಯ ಪೂಜೆಯನ್ನು ಮಾಡಿ ಕೊನೆಗೆ ದ್ವಾದಶಿ ದಿವಸ ಆ ಒಂದು ಈಗ ತುಳಸಿಯನ್ನು ಒಂದು ಮುತ್ತೈದಿನ ಕರೆದು ಆ ಮುತ್ತೈದಿಗೆ ಉಡಿಯನ್ನು ತುಂಬಬೇಕು. ಖಣ ಹಾಕಿ, ಅಂದರೆ ಖಣ ಅಂದರೆ ಬ್ಲೌಸ್ ಪೀಸು, ತೆಂಗಿನಕಾಯಿ, ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ದಕ್ಷಿಣೆ ಕೊಟ್ಟು ಉಡಿಯನ್ನು ತುಂಬಿ ಅದರೊಳಗೊಂದು ಕೃಷ್ಣನ ಇಟ್ಟು ಕೊಟ್ಟರು ಭಾಳ ಶ್ರೇಷ್ಠ. ಒಂದು ಕೃಷ್ಣನ ಮೂರ್ತಿಯನ್ನು ತುಳಸಿ ಜೊತೆ ಇಟ್ಟು ಕೊಟ್ಟರೆ ಭಾಳನೇ ಶ್ರೇಷ್ಠ. ಅಕಸ್ಮಾತ್ ನಮಗೆ ಕೃಷ್ಣನ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋರು ತುಳಸಿಯನ್ನು ಕೂಡ ದಾನವಾಗಿ ಕೊಡ್ಬೋದು. ಇನ್ನು ಮದುವೆಯಾಗಿ ಹೊಸದಾಗಿ ಇದ್ದವರು ಕೃಷ್ಣನ ದಾನವನ್ನು ಕೊಟ್ಟರೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗ್ತದೆ ಅಂಥೇಳಿ ಒಂದು ಹಿತ್ತಾಳೆ ಬಟ್ಲ, ಬೆಳ್ಳಿ ಬಟ್ಲ ಅಥವಾ ಅದು ಆಗದೆ ಇದ್ದರೆ ಒಂದು ದೊನ್ನಿಯಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಅದರೊಳಗೆ ಕೃಷ್ಣನ ಇಟ್ಟು ಪ್ರತಿ ದ್ವಾದಶಿ
10 ದ್ವಾದಶಿ ಒಂದು ಮುತ್ತೈದಿನ ಕರೆದು ಉಡಿ ತುಂಬಿ ತೆಂಗಿನಕಾಯಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ದಕ್ಷಿಣೆ ಕೊಟ್ಟು ಒಂದು ಏನು ಬಟ್ಟಲ್ದಾಗ ಬೆಣ್ಣೆ ಹಾಕಿ ಕೃಷ್ಣನ ಇಟ್ಟಿರ್ತಿರಲ್ಲ ಆ ಕೃಷ್ಣನ ದಾನ ಕೊಟ್ಟರೆ ಒಳ್ಳೆಯ ಸಂತತಿ ಅಂದ್ರೆ ಒಳ್ಳೆಯ ಮಕ್ಕಳು ಹುಡ್ತಾವ ಅಂಥೇಳಿ. ಅಕಸ್ಮಾತ್ ಮಕ್ಕಳು ಆದವರು ಸಹ ಕೊಡ್ಬೋದು. ಅದನ್ನು ಕೃಷ್ಣನ ಮೂರ್ತಿ ಮಾತ್ರ ಪಂಚಲೋಹದ್ದು ಅಥವಾ ಬೆಳ್ಳಿದು ಕೊಡ್ಬೋದು. ಈ ಎಲ್ಲ ದ್ವಾದಶಿನೂ ನಿಮ್ಮ ದಾನವನ್ನು ಮಾಡ್ತಿರಲ್ಲ, ಕೊನೆಯ ದ್ವಾದಶಿ ದಂಪತಿಯನ್ನು ಕರೆದು ಊಟಕ್ಕೆ ಹಾಕಿ ಅವರಿಗೆ ಸೀರೆ ಖಣವನ್ನು ಕೊಡಬೇಕಾಗ್ತದೆ ಕೊನೆಯ ದ್ವಾದಶಿ ದಿವಸ. ಇನ್ನು ಹಾಲು ಮೊಸರಿನ ಪಾತ್ರೆಗಳನ್ನ ದಾನ ಕೊಡ್ಬೋದು. ಒಂದು ಪಾತ್ರೆಯಲ್ಲಿ ಹಾಲು ಹಾಕಬೇಕು, ಇನ್ನೊಂದು ಪಾತ್ರೆಯಲ್ಲಿ ಮೊಸರು ಹಾಕಬೇಕು. ಆ ದಾನವನ್ನು ಕೊಟ್ಟರೆ ಅದು ಶ್ರೇಷ್ಠ ದಾನ. ಆದಷ್ಟು ಹಿತ್ತಾಳಿ ಪಾತ್ರೆಯನ್ನು ಕೊಡ್ರಿ. ಮೊಸರಿನ ಪಾಕಿಟನ್ನು ಇಟ್ಟು ಕೊಟ್ಟರೆ ಸಾಕು ನೀವು. ಆ ಸ್ಟೀಲಿನ ಪಾತ್ರೆಯನ್ನು ಕೊಡಬೇಡ್ರಿ, ಯಾಕಂದರೆ ಅದು ಕಬ್ಬಿಣ ಶನಿಯ ಲೋಹ ಆಗಿದ್ದರಿಂದ ದಾನ ಕೊಡಲಿಕ್ಕೆ ಶ್ರೇಷ್ಠ ಅಲ್ಲ ಅಂತ ಹೇಳ್ತೀವಿ. ಅದಕ್ಕಾಗಿ ನೀವು ಹಾಲು ಮೊಸರಿನ ಪಾತ್ರೆಯನ್ನು ಕೊಡುವುದಾದರೆ 2 ಹಿತ್ತಾಳಿ ಪಾತ್ರೆಯನ್ನು ಯಾರೋ ಮನೆಯಲ್ಲಿ ಪೂಜೆ ಪುನಸ್ಕಾರ ನೇಮ ನಿತ್ಯಗಳನ್ನ ಮಾಡ್ತಾರೋ ಅವರಿಗೆ ದಾನವಾಗಿ ಕೊಡಬೇಕು. ಆ ಮುತ್ತೈದಿನ ಕರೆದು ಒಂದು ಹಾಲಿನ ಪಾತ್ರೆ ಇದನ್ನು ಕೊಟ್ಟು ಉಡಿ ಎಲ್ಲ ತುಂಬಬೇಕು. ತೆಂಗಿನಕಾಯಿ ಇದು ಬ್ಲೌಸ್ ಪೀಸು ದಕ್ಷಿಣೆ ಎಲ್ಲ ಹಾಕಿ ಉಡಿ ತುಂಬಿ ಆ ಹಾಲಿಂದು ಮೊಸರಿನ ಪಾತ್ರೆಯಿಂದ ದಾನವನ್ನು ಕೊಟ್ಟರೆ ಬಹಳ ಶ್ರೇಷ್ಠ ಅಂಥೇಳಿ ಕೊನೆಯ ದಂಪತಿಯನ್ನು ಊಟಕ್ಕೆ ಕರೆದು ಹಾಲು ಮತ್ತು ಮೊಸರಿನ ಪಾತ್ರೆಯನ್ನು ದಾನ ಕೊಟ್ಟು ಕಳಿಸ್ಬೇಕು. ಇನ್ನು ಶಾವಿಗೆ ಪಾಯಸ ದಾನವನ್ನು ಕೊಡ್ಬೋದು. ಒಂದು ಪಾತ್ರೆಯಲ್ಲಿ ಶಾವಿಗೆ ಪಾಯಸ ತುಪ್ಪ ಹಾಲು ಸಕ್ಕರೆ ಎಲ್ಲ ಹಾಕಿ ನೀಟಾಗಿ ಶಾವಿಗೆ ಅಂದರೆ ಮನೆಯೊಳಗೆ ಮಾಡಿದ ಶಾವಿಗೆ ಇದ್ದರೆ ಭಾಳ ಶ್ರೇಷ್ಠ. ಆ ಪಾಯಸವನ್ನು ಮಾಡಿ ಒಂದು ಮುತ್ತೈದಿಗೆ ಕೊಟ್ಟು ದಾನವನ್ನು ಕೊಟ್ಟರೆ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಪೂಜೆಯ ಸಾಮಗ್ರಿಗಳನ್ನು ದಾನವಾಗಿ ಕೊಡ್ಬೋದು. ಆರತಿ ತಟ್ಟೆ ನೀಲಾಂಜನ ಈ ರೀತಿಯಾಗಿ ಪ್ರತಿ 10 ದ್ವಾದಶಿ ದಾನ ಕೊಡಬೇಕು. ಇನ್ನು ಒಣ ಕೊಬ್ಬರಿ ಗಿಟ್ಟಕನ್ನು ತೊಗೊಳ್ಬೇಕು. ಅಂದರೆ ಪೂರ್ಣ ಗಿಟ್ಟಕ್ಕಿರಬೇಕು, ಅದು ಅಂದರೆ ಕೊರೆದಿರಬಾರ್ದು. ಪೂರ್ಣ ತೆಂಗಿನಕಾಯಲ್ಲಿ ಒಣ ಕೊಬ್ಬರಿ ಗಿಟ್ಟಕ ಅಂತ ಏನು ಪೂರ್ಣ ಬರ್ತದಲ್ಲ ಅದನ್ನು ತೊಗೊಂಡು ಮೇಲೆ ಒಂದು ಸ್ವಲ್ಪ ₹1 ನಾಣ್ಯದಷ್ಟು ಕಟ್ ಮಾಡಬೇಕು. ಕಟ್ ಮಾಡಿ ತೆಗೆದು ಅದರೊಳಗೆ ನಾಣ್ಯವನ್ನಾದರೂ ಹಾಕಬೇಕು, ಧಾನ್ಯವನ್ನಾದರೂ ಹಾಕಿ ಅದರೊಳಗೆ ಕೃಷ್ಣನ ಮೂರ್ತಿಯನ್ನು ಇಟ್ಟು ಮತ್ತೆ ಮೇಲೆ ಮುಚ್ಚಿ ಅದಕ್ಕೆ ದಾರವನ್ನು ಸುತ್ತಬೇಕು. ಅದು ರೇಖಾಂಶ ಅಕ್ಷಾಂಶ ರೇಖಾಂಶ ಅಂತ ಹೇಳ್ತೀವಿ. ಅದು ಬ್ರಹ್ಮಾಂಡ ದಾನ ಅಂದರೆ ನೀವು ಇಡೀ ಜಗತ್ತಿನ ದಾನವನ್ನು ಕೊಟ್ಟಷ್ಟು ಪುಣ್ಯ ಬರ್ತದಂತ. ಆ ಪ್ರತೀ ಒಂದು ಬ್ರಾಹ್ಮಣನನ್ನು ಕರೆದು ವಸ್ತ್ರದ ಜೊತೆ ಅದನ್ನು ಕೊಟ್ಟರಂತೂ ಭಾಳ ಶ್ರೇಷ್ಠ. ಅಂದರೆ ತಾಂಬೂಲ ದಕ್ಷಿಣೆ ಇಟ್ಟು ಒಂದು ವಸ್ತ್ರ ಜೋಡಿ ವಸ್ತ್ರಗಳನ್ನ ಇಟ್ಟು ದಾನ ಕೊಡ್ಬೋದು. ಅಥವಾ ಬರೀ ಕೊಬ್ಬರಿ ಅದೇನು ಗಿಟ್ಟಕ್ಕಿರ್ತದಲ್ಲ ಆ ಬ್ರಹ್ಮಾಂಡ ದಾನ ಅಷ್ಟೇ ತಾಂಬೂಲ ದಕ್ಷಿಣೆಯೊಂದಿಗೆ ಕೊಡ್ಬೋದು. ಒಂದು ಒಳ್ಳೆ ಬ್ರಾಹ್ಮಣನಿಗೆ ಕೊಟ್ಟರೆ ಎಷ್ಟೋ ನಿಮ್ಮ ಕುಲಗಳು ಉದ್ಧಾರ ಆಗ್ತದೆ ಅಂಥೇಳಿ. ಇನ್ನು ಒಂದು ತಟ್ಟೆಯನ್ನು ತೊಗೊಳ್ಬೇಕು. ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಪೂರ್ಣ ತುಂಬಬೇಕು. ತುಂಬಿ ಅನ್ನಪೂರ್ಣೇಶ್ವರಿ ಮೂರ್ತಿ ಬೇಕಾದಲ್ಲಿ ಸಿಗ್ತಾವೆ, ಅಂಗಡಿಯೊಳಗೆ ಸಿಗ್ತಾವೆ. ಆ ಮೂರ್ತಿಯನ್ನು ಇಟ್ಟು ಅದರ ಜೊತೆ ಶಿಶುಮಾರ ಮೂರ್ತಿ ಅಂತ ಸಿಗ್ತದೆ, ಅದನ್ನು ಕೂಡ ಇಟ್ಟು ನೀವು ದಾನವನ್ನು ಕೊಟ್ಟಿದ್ರೆ ನೀವು ನೈವೇದ್ಯ ಮಾಡಿದಾಗ ಏನಾದರೂ ತಪ್ಪಾಗಿದ್ದರೆ ದೋಷಗಳಿದ್ದರೆ ಆ ದೋಷಗಳೆಲ್ಲೋ ಪರಿಹಾರ ಆಗ್ತದಂತ. ಅದಕ್ಕಾಗಿ ಈ 10 ದ್ವಾದಶಿ ಅನ್ನಪೂರ್ಣೇಶ್ವರಿ ದಾನ ಮತ್ತು ಶಿಶುಮಾರ ದೇವ ಸ್ವಾಮಿ ಏನು ಮೂರ್ತಿಯನ್ನು ಇಟ್ಟು ಕೊಡ್ತಿರಲ್ಲ ನಿಮ್ಮ ಎಷ್ಟೋ ಪಾಪಗಳು ಪರಿಹಾರ ಆಗ್ತದೆ ಅಂತ. ಕೂಡ ಒಂದು ಮುತ್ತೈದಿಗೆ ಕರೆದು ಕೊಡ್ಬೋದು ಅಥವಾ ಬ್ರಾಹ್ಮಣನಿಗೆ ಕೊಡ್ಬೋದು. ಮುತ್ತೈದಿನ ಕರೆದ್ರೆ ಕಾಲು ತೊಳೆದು ಉಡಿ ತುಂಬಿ ಅರಿಶಿನ ಕುಂಕುಮ ಹಾಕಿ ಉಡಿ ತುಂಬಿ ಆ ತಟ್ಟೆಯನ್ನು ಅವರಿಗೆ ಕೊಟ್ಟು ಯಾರು ಆದಷ್ಟು ಪೂಜೆ ಪುನಸ್ಕಾರ ಮುಟ್ಟು ಮೈಲಿಗೆಯನ್ನು ಪಾಲಿಸ್ತಾರೋ ಅಂಥವ್ರಿಗೆ ಕೊಟ್ಟರೆ ನೀವು ಕೊಟ್ಟಂಥ ದಾನಕ್ಕೆ ಶ್ರೇಷ್ಠತೆ ಬರ್ತದೆ ಅಂಥೇಳಿ. ಇನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹೊಸ ತಟ್ಟೆ ಇರ್ತದಲ್ಲ ಆ ತಟ್ಟೆ ದೊಡ್ಡ ತಟ್ಟೆ ಆಗಿರ್ಬೋದು ಸಣ್ಣ ತಟ್ಟೆ ಆಗಿರ್ಬೋದು ಹಿತ್ತಾಳೆ ಅಥವಾ ತಾಮ್ರದ ಅಷ್ಟೇ ತರಬೇಕು. ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು. ಅದರಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಹಾಕೋದು ಅಷ್ಟು ನಾಣ್ಯಗಳನ್ನು ಒಂದು ಮುಟ್ಟಿಗೆ ನಾಣ್ಯಗಳನ್ನು ಅದರೊಳಗಿಟ್ಟು ಆ ಒಂದು ಪ್ರತಿ ದ್ವಾದಶಿ ಅದನ್ನು ಕೊಟ್ಟರೆ ಅದ್ರ ಮೇಲೆ ಒಂದು ಏನಾದರೂ ಮುಚ್ಚಿ ಬಾಳೆಯಲ್ಲಿ ಮುಚ್ಚಿ ಕೊಟ್ಟರೆ ಗುಪ್ತದಾನ ಅಂತ ಹೇಳ್ತಾರೆ. ಅದಕ್ಕೆ ಆ ಗುಪ್ತದಾನ ಕೊಡೋದ್ರಿಂದ ನಿಮ್ಮ ಮನೆಗೆಲ್ಲ ಒಳ್ಳೆಯದಾಗ್ತದೆ. ಹೀಗೆ ಪ್ರತಿ ದ್ವಾದಶಿ 10 ದ್ವಾದಶಿ ಕೊಡಬೇಕು. ಮುತ್ತೈದೆಯನ್ನು ಕರಿಬೇಕು, ಉಡಿ ತುಂಬಬೇಕು, ಖಣ ಹಾಕಬೇಕು, ತಾಂಬೂಲ ದಕ್ಷಿಣೆಯನ್ನಿಟ್ಟು ಈ ಅಕ್ಕಿ ಮತ್ತು ಏನು ಮುಚ್ಚಿಟ್ಟಿರ್ತಿಲ್ಲ ಅದನ್ನು ಕೊಟ್ಟರೆ ಗುಪ್ತದಾನ ಬಹಳ ಒಳ್ಳೆಯ ದಾನ ಅಂಥೇಳಿ. ಇನ್ನೂ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಪ್ರತಿನಿತ್ಯವಾಗಿ ಆಕಳ ಪೂಜೆಯನ್ನು ಮಾಡಬೇಕು. ಆಕಳ ಪೂಜೆ ಹೇಳ್ಕೊಟ್ಟೇನೆ ಹೆಂಗೆ ಮಾಡಬೇಕು ಅಂಥೇಳಿ. ಪ್ರತಿನಿತ್ಯ 5 ನಮಸ್ಕಾರ ಹಾಕಿ ಆಕಳ ಪೂಜೆಯನ್ನು ಮಾಡಿ ಪ್ರತಿ ದ್ವಾದಶಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆಕಳವನ್ನು ಇಟ್ಟು ದಾನವನ್ನು ಕೊಟ್ಟರೆ ಆಕಳ ದಾನ ಅತ್ಯಂತ ಶ್ರೇಷ್ಠ ದಾನ. ನಿಮ್ಮ ಕುಟುಂಬಕ್ಕೆ ಕೂಡ ನಿಮ್ಮ ಒಂದು ಏನಾದರೂ ದೋಷ ಇದ್ದರೂ ಕೂಡ ಎಲ್ಲ ಪರಿಹಾರ ಆಗ್ತದಂತ. ಕೂಡ 10 ದ್ವಾದಶಿ ಕೊಡಬೇಕು. ಮೊದಲೇ ವರ್ಷ ಆಕಳ ದಾನವನ್ನು ಕೊಡಬೇಕು. 2ನೇ ವರ್ಷ ಏನು ಮಾಡಬೇಕು ಅಂದರೆ ಒಂದು ತಟ್ಟೆಯೊಳಗೆ ತುಪ್ಪವನ್ನು ಕರಗಿಸಿ ಹಾಕಬೇಕು. ಹಾಕಿ ಅದರಲ್ಲಿ ಅದು ಪೂರ್ಣ ಹೆರೆತ ಮೇಲೆ ಆಕಳ ಚಿತ್ರವನ್ನು ಬಿಡಿಸ್ಬೇಕು. ಅದರಲ್ಲಿ ಒಂದು ಕಡ್ಡಿಯಿಂದ ಆಕಳ ಚಿತ್ರವನ್ನು ಬಿಡಿಸಿ ತಾಂಬೂಲ ದಕ್ಷಿಣೆ ಇಟ್ಟು 2ನೇ ವರ್ಷ ಇದು
ಒಂದನೇ ವರ್ಷ ಬೆಳ್ಳಿ ಆಕಳ ಅಥವಾ ಪಂಚಲೋಹದ ಆಕಳ ಕೊಡಬೇಕು. 2ನೇ ವರ್ಷ ಒಂದು ತಟ್ಟೆಯಲ್ಲಿ ತುಪ್ಪವನ್ನು ಹಾಕಿ ಅದು ಹೆರದ ಮೇಲೆ ಅದರಲ್ಲಿ ಆಕಳ ಚಿತ್ರವನ್ನು ಬಿಡಿಸಿ ಅದನ್ನು ತಾಂಬೂಲ ದಕ್ಷಿಣೆ ಸಹಿತ ಅದನ್ನು 10 ದ್ವಾದಶಿ ದಾನ ಕೊಡಬೇಕು. 3ನೇ ವರ್ಷ ನೀವು ಕ್ಷೇತ್ರಗಳಿಗೆ ಹೋಗಿ ಬರಬೇಕು. ಆಕಳ ದಾನ ಮತ್ತು ತುಪ್ಪಳ ದಾನ ಎರಡನ್ನೂ ಕೊಟ್ಟು ಒಂದು ಯಾವ್ದಾದ್ರು ಕ್ಷೇತ್ರ ದಾನಕ್ಕೆ ಹೋಗಿ ಅಲ್ಲಿ ಆಕಳ ದಾನ ಮಾಡಿ ಬಂದರೆ, ಅಂದರೆ ನಿಜವಾದ ಆಕಳ ದಾನ ಮಾಡಿ ಬಂದರೆ ಶ್ರೇಷ್ಠ ದಾನ. ನಿಮ್ಮ ಕುಲದಲ್ಲಿರುವಂಥ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ಅಂತ. ಇನ್ನು ಕಡಲೆಬೇಳೆ ದಾನ ಅತ್ಯಂತ ಶ್ರೇಷ್ಠ ದಾನ. ಯಾಕಂದ್ರೆ ಗುರುಗ್ರಹದ ಒಂದು ಧಾನ್ಯ ಅಂತ ಹೇಳ್ತೀವಿ. ಒಂದು ಹಿತ್ತಾಳಿ ಲೋಹ ಅಂದರೆ ಹಿತ್ತಾಳಿದೇ ಆಗಿರಬೇಕು. ಹಿತ್ತಾಳಿ ಬಟ್ಲಲ್ಲಿ ಪ್ರತಿ ಒಂದು ದ್ವಾದಶಿ ಬಟ್ಟಲು ತುಂಬ ಕಡಲೆಬೇಳೆ ಹಾಕಿ ತಾಂಬೂಲ ದಕ್ಷಿಣೆಯನ್ನು ಕೊಡ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ವಿವಾಹ ತೊಂದರೆ ಇದ್ದರೂ ಕೂಡ ಅದು ಬೇಗನೆ ಪರಿಹಾರ ಆಗ್ತದೆ. ನಿಮ್ಗೆ ಏನಾದರೂ ಆಗದೇ ಇದೆ ಎಷ್ಟೋ ಕೆಲಸಗಳು ಕೂಡ ಆಗ್ತದಂತ. ಅದಕ್ಕಾಗಿ ಈ ಒಂದು ಕಡಲೆಬೇಳೆ ದಾನ ಶ್ರೇಷ್ಠ ದಾನ. ಅದನ್ನು ಕೂಡ 10 ದ್ವಾದಶಿ ಕೊಡಬೇಕು. ಪ್ರತಿಯೊಂದು ದ್ವಾದಶಿಗೂ ಮುತ್ತೈದೆಯನ್ನು ಕರೆದು ಒಬ್ಬ ದ್ವಾದಶಿ ಒಂದು ಮುತ್ತೈದೆ ಕೊಟ್ಟರೆ ಸಾಕು. ಇನ್ನು ಚಾತುರ್ಮಾಸದಲ್ಲಿ ಉಪಯೋಗಿಸುವಂಥ ಆಹಾರ ಧಾನ್ಯಗಳನ್ನು ಪದಾರ್ಥಗಳನ್ನು ಸಹ ನೀವು ದಾನವಾಗಿ ಕೊಡ್ಬೋದು. ವೇಣಿ ದಾನ ಅಂತ ಹೇಳ್ತೀವಿ. ಅಂದರೆ ಒಂದು ಮುತ್ತೈದೆಗೆ ದಿನಾಲೂ ಚಾತುರ್ಮಾಸ ಮುಗಿಯೋವರೆಗೂ ಎಳ್ಳನ್ನು ಹಾಕಬೇಕು. ಒಂದು ಮುತ್ತೈದೆಯನ್ನು ನಿತ್ಯವಾಗಿ ಮನೆಗೆ ಕರೆದು ನೀಟಾಗಿ ಎಳ್ಳನ್ನು ಹಾಕಿ ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಹೂವನ್ನು ಮುಡಿಸ್ಬೇಕು. ಇದೇ ರೀತಿಯಾಗಿ ಪೂರ್ಣ ಚಾತುರ್ಮಾಸ ಮಾಡಬೇಕು. ವೃತ್ತಧಾರಣ ಮಾಡಿದ ಮೇಲೆ ಪ್ರತಿ ದ್ವಾದಶಿ ಒಂದು ಮುತ್ತೈದೆಗೆ ಉಡಿ ತುಂಬಿ ಚೌರಿ ಅಥವಾ ಸಪ್ಲಿಮೆಂಟ್ ದಾನವನ್ನು ಕೊಡಬೇಕು. ಜೊತೆ ಒಂದು ಬ್ಲೌಸ್ ಪೀಸು ಕಣ ಎಲ್ಲವನ್ನು ದಾನವಾಗಿ ಕೊಡಬೇಕು. ಕೊಟ್ಟು ನಂತರ ಕೊನೆಯ ದಿನ ಯಾವ ಮುತ್ತೈದೆಗೆ ನೀವು ಜಡೆಯನ್ನು ಹಾಕಿದ್ರೋ ಆ ದಂಪತಿಯನ್ನು ಕರೆದು ಅವರಿಗೆ ಬಂಗಾರದ ಒಂದು ಹೂವನ್ನು ಮಾಡಿಸಿ ಕೊಡಬೇಕು ಅಂಥೇಳಿ. ಅಂದರೆ ಸಣ್ಣದ ಬಂಗಾರದ ಹೂವನ್ನು ಮಾಡಿಸಿ ಹೆರಳಿಗೆ ಹಾಕಿ ಅವರು ದಂಪತಿಗೆ ಊಟಕ್ಕೆ ಹಾಕಿ ಅರಿಶಿನ ಉಡಿ ತುಂಬಿ ನಿಮ್ಗೆ ಸಾಧ್ಯ ಆದರೆ ಸೀರೆ ಕೊಡ್ಬೋದು ಅಥವಾ ಬ್ಲೌಸ್ ಪೀಸ್ ಹಾಕಿ ಉಡಿ ತುಂಬಿ ಕಳಿಸ್ಬೇಕು. ಅಂದರೆ ಒಂದು ವ್ರತ ಪೂರ್ಣ ಮುಗೀತದೆ. ಇನ್ನು ತಾಂಬೂಲ ತಟ್ಟೆ ದಾನ ಅಂತ ಹೇಳ್ತೀವಿ. ದಿನಾಲು ಚಾತುರ್ಮಾಸ ಶುರುವಾದಿಂದ ದ್ವಾದಶಿಯಿಂದ ಹಿಡಿದು ದಿನಾಲು ಹೋಗಿ ಏಕಾದಶಿ ಒಂದು ದಿವಸ ಬಿಡಬೇಕು. ಇಡೀ ಒಂದು ತಿಂಗಳು 4 ತಿಂಗಳು ಪೂರ್ಣ ಒಂದು ದಂಪತಿಗೆ ವಿಳೆದೆಲೆ, ಕಾಚು, ಲವಂಗ, ಏಲಕ್ಕಿ ಎಲ್ಲವನ್ನು ಹಾಕಿ ಕೈಲೇ ಎಷ್ಟಾಗುತ್ತೋ ಪ್ರತಿನಿತ್ಯವಾಗಿ ದಕ್ಷಿಣೆಯನ್ನು ಕೊಟ್ಟು ಬರಬೇಕು. ಒಂದೇ ಬ್ರಾಹ್ಮಣ ಮುತ್ತೈದೆ ಸಾಕು. ಪ್ರತಿನಿತ್ಯ ಅವ್ರಿಗೆ ಕೊಡ್ಕೋತ ಹೋಗಬೇಕು. ಸುಣ್ಣ ಅಡಿಕೆ ಪುಡಿಯನ್ನು ಮಾಡಿಟ್ಕೊಳ್ಬೇಕು. ದಿನ 5 ವಿಳೆದೆಲೆ ಜೊತೆಗೆ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಪ್ರತಿನಿತ್ಯವಾಗಿ ಕೈಲಾದಷ್ಟು ದಕ್ಷಿಣೆಯನ್ನು ಕೊಟ್ಟು ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಬರಬೇಕು. ಈ ರೀತಿಯಾಗಿ ಪ್ರತಿ ದ್ವಾದಶಿ ದಿವಸ ಒಂದು ಮುತ್ತೈದೆಯನ್ನು ಕರೆದು ಉಡಿ ತುಂಬಿ ತಾಂಬೂಲ ತಟ್ಟೆ ಅಂತಂದ್ರೆ ಒಂದು ತಟ್ಟೆ ತೊಗೊಂಡು ಅದ್ರಾಗ ಎಲ್ಲ ತಾಂಬೂಲವನ್ನು ಇಟ್ಟು ತಾಂಬೂಲ ದಕ್ಷಿಣೆಯೆಲ್ಲ ಇಟ್ಟು ಒಂದು ಕಾಯಿ ಎಲ್ಲ ಹಾಕಿ ಅಡಿಕೆ ಬೆಟ್ಟ ಹಾಕಿ ಉಡಿಯನ್ನು ತುಂಬಬೇಕು. ಶಿಲಾಭೋಜನ ಅಂತ ಹೇಳ್ತೀವಿ. ಅಂದರೆ ಕಲ್ಲ ಮೇಲೆ ಊಟವನ್ನು ಮಾಡಬೇಕು. ಕಲ್ಲ ಮೇಲೆ ಒಂದು ಮನೆಯಲ್ಲಿ ತಟ್ಟೆ ಗಿಟ್ಟೆ ಏನೂ ಬಳಸಬಾರ್ದು. ಕಲ್ಲಿನಲ್ಲಿ ಒಂದು ಕಲ್ಲನ್ನು ಒರೆಸ್ಕೊಂಡು ಅದರ ಮೇಲೆ ಅನ್ನವನ್ನು ಹಾಕ್ಕೊಂಡು ಊಟವನ್ನು ಮಾಡಬೇಕು. ನಂತರ ಕೊನೆಯ ದ್ವಾದಶಿಗೆ ಒಂದು ತಟ್ಟೆ ದಾನ, ಬೆಳ್ಳಿಯ ತಟ್ಟೆಯನ್ನು ಅಳಿಯನಿಗೆ ದಾನ ಕೊಟ್ಟರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಅಥವಾ ಹಿತ್ತಾಳಿ ತಟ್ಟೆ, ತಾಮ್ರ ತಟ್ಟೆಯನ್ನು ಸಹ ಕೊಡಬಹುದು. ಇನ್ನು ಏಕೋಡಿ ಮುಕ್ಕೂಟ ಅಂತ ಹೇಳ್ತೀವಿ. ಅಂದರೆ ಒಂದು ತಟ್ಟೆಯೊಳಗೆ ನಾವು ಒಂದೇ ಸಲ ಬಡಿಸ್ಕೊಳ್ಬೇಕು. ನಮಗೆ ಏನೇನು ಬೇಕಲ್ಲ ಅದಷ್ಟೆಲ್ಲ ಬಡಿಸ್ಕೊಂಡು ಮೌನವಾಗಿ ಕೂತು ಊಟ ಮಾಡಬೇಕು. ಅಂದರೆ ಚಾತುರ್ಮಾಸ ಪೂರ್ಣ ಊಟಕ್ಕೆ ಕೂತಾಗ ಒಂದು ಶಬ್ದನೂ ತೆಗಿಬಾರ್ದು. ಊಟ ಮೌನವಾಗಿ ಊಟವನ್ನು ಮಾಡಿ ಕೊನೆ ದ್ವಾದಶಿ ಅಳಿಯನಿಗೆ ಅಥವಾ ಬ್ರಾಹ್ಮಣನಿಗೆ ಗಂಟೆಯನ್ನು ಜಾಂಗಟೆಯನ್ನು ದಾನವಾಗಿ ಕೊಡಬೇಕು. ಲಕ್ಷ್ಮೀನಾರಾಯಣ ದೀಪ ಪ್ರತಿನಿತ್ಯ ಒಂದು ಜೊತೆ ನೀಲಾಂಜನದಲ್ಲಿ ತುಪ್ಪದ ದೀಪ ಹಾಕಿ ರಂಗೋಲಿ ಬರೆದು ಅವುಗಳ ಮೇಲೆ ದೀಪವನ್ನು ಇಟ್ಟು ಹಚ್ಚಬೇಕು. ಅರಿಶಿನ ಕುಂಕುಮ ಹೂ ಮಂತ್ರಾಕ್ಷತೆ ಎಲ್ಲ ಏರಿಸಿ ಹೂವನ್ನು ಏರಿಸಿ ನಿತ್ಯ ಪೂಜೆ ಮಾಡಬೇಕು. ಆ 2 ಬೆಳ್ಳಿ ದೀಪ ಆಗಿರ್ಬೋದು, ಹಿತ್ತಾಳಿ ದೀಪ ಆಗಿರ್ಬೋದು, ನಿಮ್ಗೆ ಯಾವುದೋ ಜೋಡಿ ದೀಪಕ್ಕೆ ತುಂಬ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಬೇಕು. ಪ್ರತಿನಿತ್ಯ ಬತ್ತಿಯನ್ನು ಚೇಂಜ್ ಮಾಡಬೇಕು. ಆ ಒಂದು ಚಾತುರ್ಮಾಸ ಪೂರ್ಣ ಆ ದೀಪ ನೀವು ಪೂಜೆಯನ್ನು ಮಾಡಬೇಕು. ಪ್ರತಿ ದ್ವಾದಶಿ ಒಂದು ಮುತ್ತೈದೆಯನ್ನು ಕರೆದು ಹಿತ್ತಾಳಿ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ನಿಮಗೆ ಯಥಾಶಕ್ತಿ ಒಂದು ಜೋಡಿ ದೀಪದಾನವನ್ನು ಕೊಡ್ತಾ ಹೋಗಬೇಕು. ಅದಕ್ಕೆ ಲಕ್ಷ್ಮೀನಾರಾಯಣ ದೀಪ ಅಂತ ಹೇಳ್ತೀವಿ. ಆ ಮುತ್ತೈದೆಗೆ ಉಡಿ ತುಂಬಿ ಬರೀ ದೀಪದಾನ ಮಾತ್ರ ಕೊಡಬಾರ್ದು. ಉಡಿ ಪ್ರತಿಯೊಂದು ವೃತ್ತಕ್ಕೂ ಒಂದು ತೆಂಗಿನಕಾಯಿ, ತಾಂಬೂಲ, ದಕ್ಷಿಣೆ ಎಲ್ಲ ಕೊಡಬೇಕು. ಒಂದು ಬ್ಲೌಸ್ ಪೀಸ್ ಹಾಕಿ ಉಡಿ ತುಂಬಬೇಕು. ಸಾಧ್ಯ ಆದರೆ ಸೀರೆಯನ್ನು ಸಹ ಕೊಡ್ತಾರೆ. ಅದಕ್ಕಾಗಿ ಕೊನೆಯ ದ್ವಾದಶಿ ಒಂದು ಮುತ್ತೈದೆಯನ್ನು ಕರೆದು ಅವರಿಗೆ ಸೀರೆ ಮತ್ತು ವಸ್ತ್ರವನ್ನು ಕೊಟ್ಟು ಊಟಕ್ಕೆ ಹಾಕಿ ಕೊನೆಗೆ ಬೆಳ್ಳಿ ಅಥವಾ ಹಿತ್ತಾಳಿ ದೀಪದಾನವಾಗಿ ಜೋಡು ದೀಪದಾನ ಕೊಟ್ಟರೆ ಲಕ್ಷ್ಮೀನಾರಾಯಣ ದೀಪ ನಿಮ್ಮ ಒಂದು ಉದ್ಧಾರ ಆಗ್ತದೆ ಮನೆತನ ಅಂತ ಹೇಳ್ತೇವೆ.
ಊಟ ಮಾಡುವಾಗ ನಾವೇನು ಮಾಡ್ತೀವಿ ಎಡಗೈಯಲ್ಲಿ ನೀರು ಕುಡಿತೀವಿ. ಆದರೆ ಈ ಚಾತುರ್ಮಾಸ ಪೂರ್ಣ ನಾವು ಬಲಗೈಯಲ್ಲಿ ನೀರು ಕುಡಿತೀನಿ ಅಂತ ಹೇಳಿ ಸಂಕಲ್ಪಪೂರ್ವಕವಾಗಿ ಹಿಡಿದಾಗ ನಿತ್ಯವಾಗಿ ಮೌನವಾಗಿ ಊಟ ಮಾಡಿ ಬಲಗೈಯಲ್ಲಿ ನೀರು ಕುಡಿಬೇಕು. ಕೊನೆಯ ದ್ವಾದಶಿ ಪ್ರತಿಯೊಂದು ದ್ವಾದಶಿ ಒಂದು ಹಿತ್ತಾಳೆ ಅಥವಾ ತಾಮ್ರದ ಒಂದು ಲೋಟವನ್ನು ದಾನವಾಗಿ ಕೊಡಬೇಕು. ಕೊನೆಯ ದ್ವಾದಶಿ ಒಂದು ಮುತ್ತೈದಿನ ಊಟಕ್ಕೆ ಕರೆದು ಬ್ರಾಹ್ಮಣ ಮುತ್ತೈದಿನ ಊಟಕ್ಕೆ ಕರೆದು ಒಂದು ಬೆಳ್ಳಿ ಲೋಟವನ್ನು ದಾನವಾಗಿ ಕೊಡಬೇಕು. 33 ಶಂಖ 33 ಚಕ್ರವನ್ನು ಹಾಕ್ಲಿಕ್ಕೆ ಹೇಳ್ತೇವೆ ನಾವು. ಪೂರ್ಣ ಚಾತುರ್ಮಾಸದಲ್ಲಿ 33 ಶಂಖ 33 ಚಕ್ರವನ್ನು ಹಾಕಿ ಕೊನೆಯ ದ್ವಾದಶಿ ಪೂಜೆಯನ್ನು ಮುಗಿಸಿ ಅವತ್ತು ದಿವಸ 33 ಚಕ್ಲಿ 33 ಕರ್ಚಿಕಾಯಿ ಒಂದು 2 ತಟ್ಟೆಯಲ್ಲಿ ಬೇರೆ ಬೇರೆ ತಟ್ಟೆಯಲ್ಲಿ ಇಟ್ಟು ದಾನವಾಗಿ ಒಂದು ಬ್ರಾಹ್ಮಣ ಮುತ್ತೈದಿನ ಊಟಕ್ಕೆ ಕರೆದು ಅವ್ರಿಗೆ ದಾನವಾಗಿ ಕೊಡಬೇಕು. ಇನ್ನೂ ಬೇಕಾದಷ್ಟು ದಾನಗಳಿವೆ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಾಧ್ಯ ಆದರೆ ಖಂಡಿತವಾಗಿ ನಾನು ತಿಳಿಸ್ಕೊಡ್ತೀನಿ ಅಂತ. ನೀವು ಏನೇ ದಾನ ಹಿಡಿದರೂ ಕೂಡ ನಾಳೆ ಬರುವಂಥ ಚಾತುರ್ಮಾಸದ ಪ್ರಥಮ ಏಕಾದಶಿ ದಿವಸ ನೀವು ಸಂಕಲ್ಪಪೂರ್ವಕವಾಗಿ ಹಿಡಿಬೇಕು. ಅಕಸ್ಮಾತ್ ನೀವು ಮುಟ್ಟೋದು ಆಗಿದ್ದರೆ, ನಿಮಗೇನಾದರೂ ಮೈಲಿಗೆ ಅದು ಬಂದಿದ್ದರೆ ನೀವು ಎಲ್ಲ ಮುಗಿದ ಮೇಲೆ ಅಂದರೆ ಸ್ನಾನ ಮಾಡಿ 5ನೇ ದಿವಸ ಕೂಡ ಸಂಕಲ್ಪ ಮಾಡಿ ಹಿಡಿಬಹುದು. ಆಮೇಲೆ ನಿಮಗೇನಾದರೂ ಮೈಲಿಗೆ ಬಂದಿದ್ದರೂ ಕೂಡ ಮೈಲಿಗೆ ಎಲ್ಲ ಮುಗಿದ ಮೇಲೆ ಕೂಡ ನೀವು ಸಂಕಲ್ಪಪೂರ್ವಕವಾಗಿ ನಾ ಯಾವ ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಹೇಳ್ಕೋಬೇಕು. ನಾ ಸಂಕಲ್ಪ ಏನು ಹೇಳ್ತೀವಿ ಅನ್ನೋದನ್ನು ಅದನ್ನು ಹೇಳ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.